ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ, ಜೊತೆಗೆ ಶನಿ ಪ್ರದೋಷ ಕೂಡ ಇದೆ. ಈ ದಿನದ ವಿಶೇಷತೆ ಏನು, ದೇವರ ಅನುಷ್ಠಾನ ಹೇಗಿರಬೇಕು, ಹಾಗೆ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಶನಿವಾರ ಜೊತೆಗೆ ಶನಿ ಪ್ರದೋಷ ಕೂಡ ಇದೆ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚೇತತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯಶ್ರಿತೌ ವಾಚನ್ನ ಸದದ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ತ್ರಯೋದಶಿಯು ಬರುತ್ತೆ ರಾತ್ರಿ ಸಂಜೆಯ ನಂತರದಲ್ಲಿ. ಈಗಲೇ ಮಧ್ಯಾಹ್ನ ನಂತರವೇ ಬಂದುಬಿಡುತ್ತೆ. ಈ ಕಾರಣದಿಂದಾಗಿ ತ್ರಯೋದಶಿ ಕಾಲದಲ್ಲಿ ಅದು ಪ್ರದೋಷ ಆಚರಣೆ ಮಾಡ್ತಕ್ಕಂಥದ್ದು. 13ನೇ ದಿವಸ ಅಂತ, ಕೃಷ್ಣ ಪಕ್ಷದ 13. ಅದು ಎರಡೂ ಕಾಲದಲ್ಲಿದೆ, ಶುಕ್ಲ ಕೃಷ್ಣದಲ್ಲಿ. ಈ ದಿವಸ ಸಂಜೆ ವೇಳೆಗೆ ಬರುತ್ತಲ್ಲ, ಈ ಕಾರಣದಿಂದಾಗಿ ಆ ಕಾಲ ಬಂದಾಗ ವ್ರತದ ಆಚರಣೆ ಇರುತ್ತದೆ. ಹೀಗಾಗಿ ಈ ದಿವಸ ಶನಿವಾರ ಬಂದಿದೆ. ಶನಿ ಪ್ರದೋಷ, ಸೋಮ ಪ್ರದೋಷ, ಎರಡು ಪ್ರದೋಷಗಳು ಬಹಳ ಮುಖ್ಯವಾದದ್ದು ಅಂತ. ದೋಷಾಯ ಪ್ರಾರಂಭ ಪ್ರದೋಷ ಅಂತ. ದೋಷಾಯ ಅಂತಂದರೆ ಏನು ದೋಷ ಬರ್ತಕ್ಕಂಥದ್ದು ಅಂತ ಅರ್ಥ ಅಲ್ಲ. ದೋಷಾಯ ಅಂದರೆ ರಾತ್ರಿ ಆಗ್ತಕ್ಕಂಥದ್ದು. ಪ್ರದೋಷೋ ರಜನೀ ಮುಖಂ ಅಂತ ಇದೆ. ಗಣರಾತ್ರ್ಯಂ ನಿಶಾಬಹ್ವ್ಯ ಪ್ರದೋಷೋ. ಅಮರಕೋಶ ತೆಗೆದರೆ ನೀವು ಅದರಲ್ಲಿ ಕಾಲವರ್ಗದ ಬಗ್ಗೆ ಒಂದು ವಿಭಾಗ ಇದೆ. ಆ ಕಾಲವರ್ಗವನ್ನು ವಿವರಿಸ್ತಾ ಎಲ್ಲ ಕಾಲದ ವಿವರಣೆಯನ್ನು ಕೊಡ್ತಾ ಹೇಳ್ತಾರೆ. ಬೇರೆ ಬೇರೆ ಸಂಜೆಯ ಕಾಲಕ್ಕೆ ಈ ಪ್ರದೋಷ, ರಜನೀಮುಖ ಅಂತೆಲ್ಲ ಅದಕ್ಕೆ ಹೆಸರಿದೆ. ಹೀಗಾಗಿ ಅದರಲ್ಲಿ ಆ ಹೆಸರುಗಳಲ್ಲಿ ಒಂದು ಪ್ರದೋಷ ಅಂತಕ್ಕಂಥದ್ದು. ಪ್ರದೋಷ ಅಂತಂದರೆ ಸಂಜೆ ಕಳೆದು ರಾತ್ರಿ ಪ್ರವೇಶವಾಗುವ ಕಾಲ ಅಂತ. ಈ ಕಾಲದಲ್ಲಿ ಮಾಡ್ತಕ್ಕಂತಹ ಪೂಜೆ ಪ್ರದೋಷ ಪೂಜೆ. ಶನಿವಾರ ಬಂದರೆ ಬಹಳ ವಿಶೇಷ, ಶನಿ ಪ್ರದೋಷ ಅಂತ ಕರೀತಾರೆ. ಸೋಮವಾರ ಬಂದರೆ ಸೋಮ ಪ್ರದೋಷ ಅಂತ ಕರೀತಾರೆ. ಶನಿವಾರ ಬಹಳ ವಿಶೇಷವಾದದ್ದು. ಈಶ್ವರನ ಆರಾಧನೆಗೆ ಅಲ್ಲಿ ಕಳಶ ಸ್ಥಾಪನೆ ಮಾಡಿ, ಪಾರ್ವತಿ ಪರಮೇಶ್ವರರಿರುವರನ್ನೂ ಅಲ್ಲಿ ಸ್ಥಾಪನೆ ಮಾಡಿ ಕಲಶದ ಮೂಲಕ ಈ ಸಾಂಬ ಸದಾಶಿವ ಅಂತ ಅಂಬಾ ಸಹಿತ ಶಿವನನ್ನು ಅಲ್ಲಿ ಕಲಶದಲ್ಲಿ ಆವಾಹಿಸಿ ಷೋಡಶೋಪಚಾರ ಪೂಜೆಗಳನ್ನು ನೆರವೇರಿಸಿ 32 ದೀಪಗಳನ್ನು ಹಚ್ಚಿ, ಮೌನ ವ್ರತ ಅಂತ ಬಹಳ ಇದಕ್ಕೆ ಮುಖ್ಯವಾದದ್ದು. ಮೌನವಾಗಿದ್ದುಕೊಂಡು ಪೂಜೆ ಅಂತಂದರೆ ಗಲಭೆ ಇರಬಾರ್ದು. ಪೂಜೆ ಆಡಂಬರ ಅಬ್ಬರದಿಂದ ಕೂಡಿರಬಾರ್ದು. ಶಿವಪೂಜೆಯಲ್ಲಿ ಶಾಂತತೆ, ಮೌನತೆ ಬಹಳ ಮುಖ್ಯ. ಮಾತಿಲ್ಲಿ ಮೈಲಿಗೆಯು ಅಂತಾರಲ್ಲ ಕುವೆಂಪು ಅವರು. ಮಾತು ಮೈಲಿಗೆ ಆಗಿರುತ್ತಲ್ಲಿ. ಬಟ್ಟೆ ಮೈಲಿಗೆ ಮಾಡಿಕೊಳ್ಳೋದಲ್ಲ, ಮಾತಾಡಬಾರ್ದು. ಆ ರೀತಿಯಲ್ಲಿ ಮಾತನಾಡದೆ ಪರಶಿವನ ಏನು ಕಥನ, ಅವನ ನಾಮ ಶ್ರವಣ ಅಥವಾ ಮಂತ್ರ ಶ್ರವಣ, ಇವುಗಳಿಂದ ಆ ವಾತಾವರಣ ತುಂಬಿರಬೇಕು. ಯಾರಾದರೂ ಮತ್ತೊಬ್ಬರು ಆ ಸನ್ನಿಧಾನಕ್ಕೆ ಬಂದರೆ, ನೀವು ಪೂಜಾ ಮಾಡ್ತಾ ಇರೋ ಸ್ಥಳಕ್ಕೆ ಬಂದರೆ ಅವರೂ ಶಿವರೇ ಆಗಿಬಿಡಬೇಕು. ಆ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಬೇಕು. ನೀವು ಮನೆಯಲ್ಲಿರಿ, ದೇವಸ್ಥಾನದಲ್ಲೂ ಅಷ್ಟೇ. ದೊಂಬಿ ಗಲಭೆ ಮಾಡ್ತಾ ಪ್ರದೋಷ ಪೂಜೆ ಇದೆ ಅಂತ ಪಾಪ ಅವ್ರ ಪಾಡಿಗರು ಪೂಜೆ ಮಾಡ್ತಾ ಇರ್ತಾರೆ. ನಿಮ್ಮ ಪಾಡಿ ನೀವು ಇನ್ಸ್ಟಾನೋ ಮತ್ತೊಂದೋ ಮಗದೊಂದೋ ನೋಡಿಕೊಂಡು ಅಥವಾ ಇನ್ನೊಬ್ಬರದ್ದು ಯಾವುದೋ ಮನೆ ಚರ್ಚೆ ಮಾಡ್ಕೊಂಡು ಇದೆಲ್ಲ ಪೂಜೆ ಅನ್ನಿಸ್ಕೊಳುತ್ತೆ. ಇದೆಲ್ಲ ರಣರಂಗ ಅನ್ನಿಸ್ಕೊಳುತ್ತೆ. ಹೀಗಾಗಿ ಮಾತನ್ನೆಲ್ಲ ಪಕ್ಕಕ್ಕಿಟ್ಟು ಶಿವನ ಆರಾಧನೆ ಅಂದರೆ ಆ ಶಿವನ ನಾಮಾವಳಿಗಳನ್ನು ಹೇಳ್ಕೊಳ್ಳೋದು, ಅಥವಾ ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳೋದು, ಅಥವಾ ಆಗ್ತಾ ಇರತಕ್ಕಂತಹ ಪೂಜೆಯನ್ನೇ ಕಣ್ಣಿನಲ್ಲಿ ಇಂದ್ರಿಯಗಳ ಮೂಲಕ ಇಂದ್ರಿಯ ಯಜ್ಞ ಅಂತ ಕರೀತಾರೆ. ನೀವು ನೋಡ್ತಾ ಇದ್ದರೆ, ಕೇಳ್ತಾ ಇದ್ದರೆ ಶ್ರವಣ ಯಜ್ಞ ಅಂತ ಕರೀತಾರೆ. ಕೇಳ್ತಾ ಇದ್ದರೆ ನೀವು ಪೂಜೆನೇ ಮಾಡ್ತಾ ಇದ್ದೀರ ಅಂತಂದರೆ ಸರ್ವೇಂದ್ರಿಯಗಳಿಂದ ಅಲ್ಲಿ ಐಕ್ಯವಾಗಿರುತ್ತೆ. ಹೀಗಾಗಿ ಆಯಾ ಇಂದ್ರಿಯಗಳ ಮೂಲಕ ಪರಶಿವನ ಆರಾಧನೆಗೆ ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಇದು ಶಿವಾರಾಧನೆಯಲ್ಲಿ ಬೇಕಾಗಿರತಕ್ಕಂಥದ್ದು. ಈ ಪ್ರದೋಷ ವೃತ್ರಾಸುರ ಅಂತಕ್ಕಂಥವನೊಬ್ಬ, ಅವನು ಕೊಡ್ತಾ ಇದ್ದ ಉಪಟಳ ಅತಿಯಾಗಿತ್ತು.
ದೇವಾನುದೇವತೆ ತಟ್ಕೊಳ್ಳಿಕ್ಕಾಗಲಿಲ್ಲ. ಆಗ ಇಂದ್ರ ಈ ಒಂದು ಪ್ರದೋಷ ಪೂಜೆಯನ್ನು ಆಚರಿಸಿ ಆ ವೃತ್ರಾಸುರನನ್ನು ಸಂಹಾರ ಮಾಡಿದ ಅಂತ ದೊಡ್ಡ ಕಥೆ ಸಂದರ್ಭ ಬಂದಾಗ ನೋಡೋಣ. ಪುರಾಣಗಳಲ್ಲಿ ಕಾಣ್ತಕ್ಕಂಥ ಒಂದು ಅದು ವೇದಗಳಲ್ಲೂ ಅದಿದೆ, ವೃತ್ರಾಸುರನ ಸಂಹಾರ ಅಂತ. ಅದಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿದೆ. ವೃತ್ರಾಸುರ ಅಂತಕ್ಕಂಥವನು ವಸ್ತುತಃ ನಮ್ಮಲ್ಲಿರ್ತಕ್ಕಂಥದ್ದೇ ಆಸರಿ ಗುಣವನ್ನು ಬಿಡಿಸ್ಕೊಳ್ಳಿಕ್ಕೆ ಇಂದ್ರ ಅಂತಕ್ಕಂಥವನು ಇಂದ್ರಿಯಗಳೆಲ್ಲ ಸೇರಿಕೊಂಡು ಬೇರೆ ಬೇರೆ ಚೇಷ್ಟೆಗಳನ್ನು ಮಾಡದೆ ಶಿವನನ್ನು ಅರಿವನ್ನು ಪ್ರಾರ್ಥನೆ ಮಾಡಿ ಇದನ್ನು ಗೆದ್ದರು ಅಂತ ನಾವು ತಾತ್ಪರ್ಯತಃ, ಅರ್ಥತಃ, ತತ್ವತಃ ತಿಳ್ಕೊಳ್ಬಹುದು. ಹೀಗಾಗಿ ಪ್ರದೋಷ ಪೂಜೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಈ ದೊಂಬಿ ಗಲಾಟೆ ಒಳಗೆ ಆಗ್ತಾ ಇದೆ, ಈ ದೊಂಬಿ ಗಲಾಟೆಯನ್ನು ಮೌನಗೊಳಿಸಲಿಕ್ಕೆ ಶಿವನನ್ನು ಮೊರೆ ಹೋಗ್ತಕ್ಕಂಥದ್ದು. ತನ್ನ ಮೂಲಕ ಕಾರ್ಯಸಿದ್ಧಿ ಉಂಟಾಗುತ್ತೆ. ಯಾವಾಗ ಏಕಾಗ್ರತೆ ನಮ್ಮಲ್ಲಿ ನಿಶ್ಚಯಾತ್ಮಕ ಬುದ್ಧಿ ಏಕಾಗ್ರತೆ ಬರುತ್ತೋ, ಅರಿವುಂಟಾಗುತ್ತೋ, ಆಗ ಈ ಜಗತ್ತು ಅಂತಕ್ಕಂಥ ರಣರಂಗವನ್ನು, ಬಾಂಧವ್ಯಗಳು ಅಂತಕ್ಕಂಥ ರಣರಂಗವನ್ನು, ಅಂತ ಏನೋ ಸಮಸ್ಯೆ ಆಗಿದ್ದರೆ, ಒಂದು ವೇಳೆ ಕೆಲಸ ಅಂತಕ್ಕಂಥದ್ದು ಏನಾದರೂ ಸಮಸ್ಯೆ ಆಗಿದ್ದರೆ ಆ ರಣರಂಗವನ್ನು ಗೆಲ್ಲಲಿಕ್ಕೆ ಯಾವುದೇ ನೀವು ಕಲ್ಪನೆ ಮಾಡ್ಕೊಳ್ಳಿ. ಒಬ್ಬ ವಿದ್ಯಾರ್ಥಿಗೆ ಪಾಪ ಅರ್ಥ ಆಗದೇ ಇದ್ದರೆ ಅದೊಂದು ಯುದ್ಧ ಶಾಲೆಯೇ ಆಗಿರುತ್ತೆ. ಒಂದು ಶಾಲೆಯಲ್ಲಿ ಅರ್ಥ ಆದಾಗ ಅದು ಲೀಲೆ, ಕಲೆ ಅಥವಾ ಆಸ್ವಾದ, ರಸ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾವಾಗ ಅರ್ಥ ಆಗ್ತಾ ಇಲ್ಲ ಅದು ನನಗೆ ಚಿತ್ರಹಿಂಸೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಹೀಗಾಗಿ ಅದು ಅರ್ಥ ಆಗಬೇಕು, ನಮಗೆ ಮುಂಚೆ ಅರಿವಾಗಬೇಕು. ಹೀಗಾಗಿ ಈ ಎಲ್ಲ ಉದ್ದೇಶಗಳಿಂದ ಈಶ್ವರನ ಪೂಜೆಯನ್ನು ಈ ಪ್ರದೋಷ ಪೂಜೆಯಲ್ಲಿ ಮಾಡಬೇಕು. ಈ ದೃಷ್ಟಿಯಲ್ಲಿ ಮಾಡಿದಾಗ ಈಶ್ವರ ನಮಗೊಂದು ವಿಶೇಷವಾದ ಅನುಗ್ರಹ ಉಂಟು ಮಾಡಿ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅನ್ನೋದನ್ನು ಕರುಣಿಸ್ತಾನೆ. ತನ್ನ ಮೂಲಕ ಜಯ ಸಿಗುತ್ತೆ. ಇದು ಇದರ ಅಂತರಾರ್ಥ. ಪ್ರಯತ್ನ ಮಾಡಿ. ಸರಿ ಶಾಸ್ತ್ರಿಗಳೇ, ಪ್ರದೋಷ ಅಂದರೆ ಏನು, ಪ್ರದೋಷ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಜೊತೆಗೆ ಅದರ ನಿಜವಾದ ಅರ್ಥ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ನಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಸಕಾರಾತ್ಮಕವಾಗಿ ದೇವರಿಗೆ ಹತ್ತಿರವಾಗಿ ಆ ಮೂಲಕ ಏಕಾಗ್ರತೆಯನ್ನು ಸಾಧಿಸುವ ಮೂಲಕ ಕಾರ್ಯವನ್ನು ಸಿದ್ಧಿ ಮಾಡಿಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಶಾಸ್ತ್ರಿಗಳೇ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನು ಮಂಗಳೂರಿನಿಂದ ರಮೇಶ್ ಅವರು ಕಳಿಸಿದ್ದಾರೆ. ರಮೇಶ್ ಅವರ ಜನ್ಮ ದಿನಾಂಕ 17/12/2000, ಹುಟ್ಟಿದ ಸಮಯ ರಾತ್ರಿ 10:30. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಮೇಶ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿಯನ್ನು ಗಮನಿಸ್ಕೊಂಡ್ರೆ ಅವನಿಗೆ ಬಲ ಇದೆಯಾ ಇಲ್ವಾ ಇದೆಲ್ಲ ನೋಡ್ಕೋಬೇಕಾಗುತ್ತೆ. ಯಾವ ಭಾವ ನಮಗೆ ಕೊರತೆಯಾಗಿದೆಯೋ ಆ ಭಾವಾಧಿಪತಿ ಎಲ್ಲಿದ್ದಾನೆ ಮೊದಲು ನೋಡ್ಕೋಬೇಕು. ಚೆನ್ನಾಗಿದ್ದಾನೆ, ಯೋಚನೆ ಮಾಡಬೇಡಿ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಗುರುಭುಕ್ತಿ ನಡೀತಾ ಇದೆ. ನೋಡಿ, ನಿಮಗೆ 2028 ಮೇ 2028 ಮೇ ನಂತರದಲ್ಲಿ ಯಾರು ವಿವಾಹದ ಅಧಿಪತಿಯೋ ಅವನ ಕಾಲ ಶುರುವಾಗುತ್ತೆ. ಅವನ ಟೈಮ್ ಬರಬೇಕಲ್ಲ, ಟೈಮ್ ಬಂದಾಗ ನಮಗೆ ಫಲಗಳು. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರೋದು ಒಳ್ಳೆಯದು. ಅಷ್ಟೊತ್ತಿಗೆ ಕೆಲಸ ಇತ್ಯಾದಿ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿ ಗುರುವಿದ್ದಾಗ ನೀವು ವೃತ್ತಿಯಲ್ಲಿ ಹೆಚ್ಚಿನ ಜವಾಬ್ದಾರಿ ಸ್ಥಾನಗಳನ್ನು ಪಡೀಲಿಕ್ಕಾಗುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಶ್ರಮವೂ ಇದೆ, ಜವಾಬ್ದಾರಿಯೂ ಇದೆ. ಇಂಥವರಿಗೆ ವಸ್ತುತಃ ಕೆಲಸ ಬೇಗ ಸಿಗುತ್ತೆ. ಸುಮ್ಮನೆ ಜವಾಬ್ದಾರಿ ಓದ್ಕೊಳ್ಳೋದಲ್ಲ, ಇನ್ನೊಬ್ಬರಿಗೆ ಕೆಲಸ ಅದನ್ನು ಮಾಡು ಇದನ್ನು ಮಾಡು ಮತ್ತೊಂದು ಮಾಡು ಅಂತ. ತಾನೂ ಮಾಡಬೇಕು, ಜವಾಬ್ದಾರಿಯನ್ನು ಹೊತ್ಕೋಬೇಕು. ಅಂಥವರು ಗೆಲ್ತಾರೆ ಮತ್ತು ಅಂಥವ್ರು ಲೀಡ್ರ್ ಆಗ್ತಾರೆ ಬಹಳ ಬೇಗ. ಸುಮ್ಮನೆ ಲೀಡ್ರ್ ಆದವರು ಹೆಚ್ಚು ಕಾಲ ಉಳಿಯೋಲ್ಲ, ಸ್ವಲ್ಪ ಕಾಲದಲ್ಲಿ ಅವರ ಮುಗಿದು ಹೋಗುತ್ತೆ ಕೆಲಸಗಳು. ಆದರೆ ಹೀಗಿದ್ದವರು ತಾನೂ ಶ್ರಮ ತಗೊಂಡು ಇನ್ನೊಬ್ಬರಿಗೆ ಹೇಳ್ತಕ್ಕಂಥವ್ರು ನಿಜವಾದ ನಾಯಕ ಆಗ್ತಾನೆ. ಅಂತಹ ಗುಣ ಇದೆ ನಿಮಗೆ. ಹಾಗಾಗಿ ಸ್ವಲ್ಪ ವಿಸ್ತಾರವಾಗಿ ಹೇಳಿದೆ, ಚೆನ್ನಾಗಿದೆ. ವಿವಾಹದವರೆಗೆ ಸ್ವಲ್ಪ ಕಾಯಬೇಕು. 28 ಮೇ ನಂತರ ಆಗುತ್ತೆ, ಅದು ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ವರುಣ್ ಅವರು ಕಳಿಸಿದ್ದಾರೆ. ವರುಣ್ ಅವರ ಜನ್ಮ ದಿನಾಂಕ 12/7/1989, ಹುಟ್ಟಿದ ಸಮಯ ರಾತ್ರಿ 9 ಗಂಟೆ. ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವರುಣ್ ಅವರ ಪ್ರಶ್ನೆ ಕೆಲಸದ ಬಗ್ಗೆ ಇದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಭಾಗ್ಯಾಧಿಪತಿ ಜೊತೆಗೆ 6ನೇ ಮನೆ ಸೇರಿಬಿಟ್ಟಿದ್ದಾನೆ. ಇದು ಒಳ್ಳೆ ಶನೈಶ್ಚರನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು. ಕುಜನ ಭುಕ್ತಿಯೇ ನಡೀತಾ ಇದೆ ತಮಗೆ. ಈಗ ಸ್ವಲ್ಪ ನಿಮಗೆ ಕಾಲ ಸ್ವಲ್ಪ ಸಪೋರ್ಟಿವ್ ಆಗಿಲ್ಲ. ನಿಮಗೆ ಯಾವಾಗ ಅನುಕೂಲಕರವಾಗಿದೆ ಅಂದರೆ 2029 ಮೇ ನಂತರ ಚೆನ್ನಾಗಿದೆ. ಅಲ್ಲಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ.
ಜುಲೈ 2029 ಜುಲೈವರೆಗೆ ಸ್ವಲ್ಪ ನಿಮಗೆ ಹಿನ್ನಡೆ ಇದೆ. ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗೋದು, ಅಲ್ಲಿ ಸುಬ್ರಹ್ಮಣ್ಯನಿಗೆ ನಿಮ್ಮ ಕೈಲಿ ಏನು ವಿಶೇಷ ಸೇವೆ ಸಲ್ಲಿಸಲಿಕ್ಕಾಗುತ್ತೋ ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ಒಂದು ಪಂಚಾಮೃತ ಸೇವೆ ಮಾಡಿಸಿದ್ರು ಆಗುತ್ತೆ, ಅಷ್ಟೋತ್ತರ ಸೇವೆ ಮಾಡಿಸಿದ್ರು ಆಗುತ್ತೆ. ಆದರೆ ನಿರಂತರವಾಗಿ 28 ಜುಲೈವರೆಗೆ ನಿರಂತರವಾಗಿ ಮಾಡಿ, ಅಲ್ಲಿಂದ ಮುಂದಕ್ಕೆ ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ನಿರ್ಮಲಾ ಅವರು ಕಳಿಸಿದ್ದಾರೆ. ನಿರ್ಮಲಾ ಅವರ ಜನ್ಮ ದಿನಾಂಕ 22/2/2001. ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಆರೋಗ್ಯ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಿರ್ಮಲಾ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಮಸ್ಯೆ ಇದೆ ಅಲ್ಲ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ ತಮ್ಮದು ಮೀನ ಲಗ್ನವಾಗಿದೆ. ಲಗ್ನಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿ ಚೆನ್ನಾಗಿದ್ದಾನೆ. ಲಗ್ನದಲ್ಲಿ ಶುಕ್ರ ಇರತಕ್ಕಂಥದ್ದು ಒಳ್ಳೆಯ ಯೋಗ, ಅದು ಮಾಲವ್ಯ ಯೋಗ. ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ. ನಿಮಗೆ ಚೆನ್ನಾಗಿದೆ. ಆರೋಗ್ಯದ ಬಗ್ಗೆ ನೀವು ಅಂತಹ ಗಾಬರಿ ಆಗುವ ಅವಶ್ಯಕತೆ ಏನೂ ಇಲ್ಲ, ಕಾಣ್ತಾ ಇಲ್ಲ. ಹೀಗಾಗಿ ಆತಂಕಕ್ಕೊಳಗಾಗಬೇಡಿ. ಇದ್ದರೆ ಸಣ್ಣ ಪುಟ್ಟ ಅದರ ನಿವಾರಣೆಗೆ ನೀವು ಗುರು ಮತ್ತು ಶನೈಶ್ಚರ ಕವಚ ಎರಡನ್ನು ಹೇಳ್ಕೊಳ್ಬಹುದು. ಇದು ತುಂಬ ಸಹಾಯವಾಗುತ್ತೆ. ಇದು ಹೇಳ್ಕೊಳ್ಳಿ, ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಈ ದಿನದ ಫಲಾಫಲ ಹೇಗಿದೆ? ಯಾವ ರಾಶಿಗೆ ಶುಭ ಫಲ ಇದೆ, ಯಾವ ರಾಶಿಗೆ ಅಶುಭ ಫಲ ಇದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಮಾಂದ್ಯ ಉದಯಾಗಿದೆ ಅದು ಈ ದಿವಸ ವೃಶ್ಚಿಕ ರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ಧನು ರಾಶಿಯಲ್ಲಿ, ಕುಜ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ, ರವಿ ಬುಧ ಕುಜ ಹಾಗೂ ಈ ರಾಹು ಯುತಿಯನ್ನು ಕಾಣ್ತಾ ಇದ್ದೀವಿ ಕುಂಭರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಶನೈಶ್ಚರನಿದ್ದಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನೋಡಿ, ತೃತೀಯದ ಗುರುವಿನಿಂದ ಉತ್ಸಾಹ ಧೈರ್ಯಗಳು ಬರುತ್ತೆ, ಸಾತ್ವಿಕವಾಗಿರುತ್ತೆ. ಸಾತ್ವಿಕವಾದ ಧೈರ್ಯ ಅಂತಕ್ಕಂಥದ್ದು. ಯಾರಾದರೂ ಏನಾದರೂ ಸಮಸ್ಯೆ ಹಾಕ್ಕೊಂಡ್ರೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಲ್ಪ್ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಏಕೆ ಏನಾಯಿತು ಅಂತ ವಿಚಾರಣೆ ಮಾಡ್ತಕ್ಕಂಥದ್ದು ಅದಿಲ್ಲ. ಈಗ ಅವ್ರ ಪಾಡಿಗೆ ಅವರು ಹೊರಟು ರಸ್ತೆಯಲ್ಲಿ ಏನಾದ್ರು ಬಿದ್ದರೆ ಯಾರದು ಪಾಪ ಅವ್ರನ್ನ ಎತ್ಕೊಳ್ತಕ್ಕಂಥದ್ದು ಅಥವಾ ಇನ್ನೇನೋ ಅವರಿಗೆ ಏನು ಅದನ್ನು ಶುಶ್ರೂಷೆ ಅಂತ ಕರೀತಾರೆ. ಆ ಥರದ್ದು ಬೇಕಾಗಿರುತ್ತೆ ಪಾಪ ಆ ಕ್ಷಣಕ್ಕೆ. ಆ ಥರದ ಸಾತ್ವಿಕವಾದ ಬುದ್ಧಿ ಇದೆ ಅಂತ ಮೇಷರಾಶಿಯವರಿಗೆ ಚೆನ್ನಾಗಿದೆ. ವೃತ್ತಿಯಲ್ಲೂ ಕೆಲಸದಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಅಷ್ಟಮದಲ್ಲಿ ಮಾಂದಿ ಇದ್ದಾಗ ಸ್ವಲ್ಪ ವಸ್ತು ಕಳ್ಕೊಳ್ತೀರ. ಈ ಹರಿಬರಿಲಿ ಮತ್ತಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋದ ಸಂದರ್ಭದಲ್ಲಿ ಹೀಗೇನೋ ಪ್ರಯಾಣ ಮತ್ತೊಂದು ಇಂಥ ಕಡೆ ಎಚ್ಚರ ಇರಲಿ. ನಿಮ್ಮ ವಸ್ತುಗಳ ಬಗ್ಗೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡ್ಕೊಳ್ಳಿ. ಇನ್ನು ಉಳಿದ ಹಾಗೆ ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಸತ್ವ ಬುದ್ಧಿ, ಒಳ್ಳೆಯ ಬುದ್ಧಿ ಇದೆಲ್ಲ ಚೆನ್ನಾಗಿದೆ ಅವರೇ ಈ ದಿವಸ. ಪ್ರಾರ್ಥನೆಗೆ ಶಿವ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲೆಲ್ಲ ಅನುಕೂಲಕರವಾಗಿದೆ. ನಿಮಗೆ ಚಂದ್ರ ಅಷ್ಟಮದಲ್ಲಿದ್ದಾನೆ, ಸಪ್ತಮದಲ್ಲಿ ಮಾಂದಿ ಇದ್ದರೆ ಸ್ವಲ್ಪ ಮಾನಸಿಕ ವ್ಯಥೆ, ನಿಮ್ಮ ದಾಂಪತ್ಯದಲ್ಲಿ ಸಂಗಾತಿಯ ವಿಚಾರದಲ್ಲಿ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು, ವ್ಯಾಪಾರಿಗಳಿಗೆ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದು, ಈ ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹುಷಾರು. ಉಳಿದ ಹಾಗೆ ಹಣಕಾಸಿನ ಅನುಕೂಲ ಉಂಟಾಗುತ್ತೆ. ಕುಟುಂಬ ಸಹಕಾರ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಆತಂಕ ಬೇಡ. ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ಸಂಗಾತಿಯಿಂದ ಅನ್ಯೋನ್ಯತೆ, ಸಾಮರಸ್ಯ, ಹಣಕಾಸಿನ ಒಂದು ಸಹಾಯ ಉಂಟಾಗ್ತಕ್ಕಂಥದ್ದು ಇದೆಲ್ಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತದೆ. ಈ ದಿವಸ ಗಜಕೇಸರಿ ಯೋಗ. ಹೀಗಾಗಿ ಹೆಚ್ಚಿನ ವಸ್ತುತಃ ಚಂದ್ರನಿಗೆ ಪಕ್ಷದ ಬಲ ಇಲ್ಲ. ಹೀಗಾಗಿ ಮೈ ಮರಿಬೇಡಿ. ಯೋಗ ಇದೆ ಅಂಥೇಳಿ ಮೈ ಮರಿಬೇಡಿ. ಶ್ರಮ ಜಾಸ್ತಿ ಆಗುತ್ತೆ. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ. ಆತಂಕ ಬೇಡ. ಈ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಬಹುದು. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರೆಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಉದರ ಸಂಬಂಧಿ ತೊಂದರೆಗಳು ಕಾಡಬಹುದು ಈ ದಿವಸ, ಗಮನ ಇರಲಿ. ಉಳಿದ ಹಾಗೆ ಹೈಯರ್ ಸ್ಟಡೀಸ್ ಅವ್ರಿಗೂ ಅಷ್ಟೇ ಸ್ವಲ್ಪ ಮನಸ್ಸು ಚಂಚಲ ಆಗ್ತಕ್ಕಂಥದ್ದು, ನಿರ್ಣಯ ಬುದ್ಧಿ ಅದು ಹೋಗುತ್ತೆ. ಯಾವುದು ಗೊಂದಲ ಡಿಸಿಷನ್ ತೊಗೊಳಕ್ಕಾಗಲ್ಲ, ಆ ರೀತಿ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಗಮನ ಇರಲಿ. ಇದಕ್ಕೆ ನೀವು ಗುರು ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ನಿಮಗೆ ಬುದ್ಧಿ, ಚುರುಕು ಬುದ್ಧಿ ಚೆನ್ನಾಗಿದೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಹಿರಿಯರಿಂದ ಒಳ್ಳೆಯ ಸಲಹೆ ಸಹಕಾರಗಳು ಚೆನ್ನಾಗಿದೆ ಈ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ಕೊರತೆ ಸೂಚಿಸ್ತಾ ಇದೆ, ತೊಂದರೆ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ತೊಂದರೆ, ಈ ಬೆಂಕಿ ಸಂಬಂಧಿ ತೊಂದರೆಗಳು, ಅಪಘಾತ, ಅವಘಡಗಳು ಈ ರೀತಿಯ ಲಕ್ಷಣ ಇದೆ.
ಗಮನ ಇಲ್ಲಿ ಗಾಬರಿ ಬೇಡ, ಗಮನ ಎಚ್ಚರಿಕೆ ಬೇಕಾಗುತ್ತೆ. ಈ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಹೇಳಿಕೊಂಡು ಮನೆಯಿಂದ ಹೊರಗಡೆ ಹೊರಟಿ. ಕನ್ಯಾ ರಾಶಿಯವರಿಗೆ ನೋಡಿ, ಈ ದಿವಸ ನಿಮಗೆ ಈ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ದಿಗ್ಬಲ ಚೆನ್ನಾಗಿದೆ, ಅಂದರೆ ಎಲ್ಲರೂ ಪ್ರಯಾಣ ಇತ್ಯಾದಿಗಳಿಗೆ ಅನುಕೂಲ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ಬಂಧು ಮಿತ್ರರಲ್ಲಿ ಅನುಕೂಲದ ವಾತಾವರಣ, ಲಾಭಾಧಿಪತಿಯವನು, ಹೀಗಾಗಿ ಅವರಿಂದ ಅನುಕೂಲ ಆಗ್ತಕ್ಕಂಥದ್ದು. ಚಂದ್ರನಿಗೆ ಪಕ್ಷದ ಬಲ ಇಲ್ಲ, ಈ ಕಾರಣದಿಂದಾಗಿ ಸ್ವಲ್ಪ ನೀವು ಈ ಅತ್ತೆ ಸೊಸೆ ಬಾಂಧವ್ಯದಲ್ಲಿ ಸ್ವಲ್ಪ ಗಮನ ಇರಬೇಕು. ನಿಮ್ಮದು ಗಡಿ ಯಾವುದು ನೋಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ತೊಂದರೆಗಳಾಗಬಹುದು. ಉಳಿದ ಹಾಗೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಸಹಾಯಕ್ಕೆ ಯಾರೂ ಸಿಗೋದಿಲ್ಲ, ಸೇವಕರು ಆಳು ಕಾಳು ಅವ್ರು ಯಾರೂ ಸಹಾಯ ಅಷ್ಟಕ್ಕಷ್ಟೇ ಇರುತ್ತೆ. ಆಂಜನೇಯನ ಪ್ರಾರ್ಥನೆ. ಇನ್ನು ತುಲಾರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರ. ಈ ದಿವಸ ಧೈರ್ಯ ಸಾಹಸ ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾಗಿದೆ. ಈ ದಿವಸ ಸ್ವಲ್ಪ ಕೋಪನೂ ಇದೆ, ಕೋಪ ಒರಟು ಮಾತು ಅವಾಚ್ಯ ಮಾತು ಬಂದುಬಿಡುತ್ತೆ. ಅದು ಎಷ್ಟು ತೊಂದರೆ ಮಾಡುತ್ತೆ ಅಂದರೆ, ಒಂದು ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹಾಗಿದೆ ನಿಮಗೆ. ಹೀಗೆ ಮೃತ್ಯು, ಹುಷಾರು, ಎಚ್ಚರ ವಹಿಸಿ. ವಿದ್ಯಾರ್ಥಿಗಳಿಗೆ ತೊಡಕಿದೆ, ಹುಷಾರು. ಈ ದಿವಸ ಪ್ರಾರ್ಥನೆಗೆ ಸರಸ್ವತಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಅನುಕೂಲಕರದ ವಾತಾವರಣ ಇದೆ. ಕುಟುಂಬ ಸೌಕರ್ಯ ಚೆನ್ನಾಗಿರುತ್ತದೆ. ಈ ದಿವಸ ಹಾಲು ಹೈನು ವ್ಯಾಪಾರಿಗಳಿಗೆ ಅನುಕೂಲದ ವಾತಾವರಣ, ಗುರುದೃಷ್ಟಿ ಇದೆ, ಈ ಕಾರಣದಿಂದಾಗಿ ಹೆಚ್ಚಿನ ಅನುಕೂಲ, ಇದೆಲ್ಲ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಶರೀರಕ್ಕೇನೋ ಬೆಂಕಿಯೋ ಮತ್ತು ಮಳೆಯೋ ಅಥವಾ ಕಬ್ಬಿಣ ಈ ಥರ ತಾಗ್ತಕ್ಕಂಥದ್ದು, ಅದರಿಂದ ಗಾಯ ಈ ಥರದ್ದು ಸೂಚಿಸ್ತಾ ಇದೆ, ಹುಷಾರು. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ಸ್ನೇಹಿತರು ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿರ್ತದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಖರ್ಚು ಇದೆ, ಕಾಲಿಗೆ ಪೆಟ್ಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ, ಗಮನ ಇರಲಿ. ಉಳಿದ ಹಾಗೆ ಸ್ನೇಹಿತರ ಸಹಕಾರ, ಬಂಧುಗಳ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಕವಚ ಅಥವಾ ದುರ್ಗಾ ಕವಚ ಹೇಳಿಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸೌಕರ್ಯಗಳು, ಸಹಾಯ. ಹೆಣ್ಣು ಮಕ್ಕಳಿಗೆ ದಿವಸ ಅಲೆದಾಟ, ಸಂಗಾತಿಯಿಂದಾಗಿ ಗಂಡ ಏನೋ ಹೇಳ್ದ ಅಥವಾ ಹೆಂಡತಿ ಏನೋ ಹೇಳಿದ್ಲು, ಈ ರೀತಿಯಾಗಿ ಅವ್ರಿಗೋಸ್ಕರ ಅಲೆದಾಡೋದು ತಿರುಗಾಡೋದು ಆಗಿಬಿಡುತ್ತೆ. ಮತ್ತು ಈ ದಿವಸ ಖರ್ಚು ಹಾಗೇ ಇದೆ. ಈ ದಿವಸ ನಿಮಗೆ ಕುಟುಂಬದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ಮನಸ್ತಾಪಗಳಿಗೆ ಕಾರಣವಾಗುತ್ತೆ, ಗಮನ ಇರಲಿ. ಆದರೆ ವಿದೇಶ ವಹಿವಾಟಿನ ಲಾಭ, ಹಿರಿಯರಿಂದ ಬರತಕ್ಕಂಥ ಆದಾಯದ ಲಾಭ ಇದೆಲ್ಲ ತುಂಬ ಚೆನ್ನಾಗಿದೆ, ಮಿಶ್ರವಾಗಿದೆ. ಪ್ರಾರ್ಥನೆಗೆ ದಿವಸ ಶಿವ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ದ್ರವ ರಸ ಪದಾರ್ಥಗಳಿಗೆ ಚೆನ್ನಾಗಿದೆ, ಬುದ್ಧಿ ಚುರುಕಾಗಿರುತ್ತದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ, ಅಧ್ಯಯನದಲ್ಲಿ ಆಸಕ್ತಿ ಬರ್ತದೆ. ಆದರೆ ಕೆಲಸದಲ್ಲಿ ಪರಿಶ್ರಮ ಜಾಸ್ತಿ, ಕೆಲಸದಲ್ಲಿ ಸ್ವಲ್ಪ ವಿಘ್ನಗಳು ಜಾಸ್ತಿ, ಹೀಗಾಗಿ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ, ಬುದ್ಧಿ ಚುರುಕಾಗಿರುತ್ತದೆ. ಮಕ್ಕಳಿಂದ ಸಹಾಯ ಸಹಕಾರ ತುಂಬ ಚೆನ್ನಾಗಿದೆ. ಸ್ನೇಹಿತರು ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ. ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ, ನರಸಿಂಹ ಪ್ರಾರ್ಥನೆ ಮಾಡಿ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಗಣನಾಥಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಶಿವನ ಕೃಪೆಯಾಗುತ್ತೆ. ಶಾಸ್ತ್ರಿಗಳ ಇವತ್ತು ಪ್ರದೋಷ ಪೂಜೆ ಇದ್ದು ಅದರ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.